ಕೇವಲ ಪಟ್ಟಣಗೆರೆ ಶೆಡ್ ಒಂದೇ ಎಲ್ಲ ಪೊರ್ಕಿ ಅಡ್ಡೆ. ಡಿ ಗ್ಯಾಂಗ್ ಗಂಟೆಗಟ್ಟಲೆ ಕಳೆಯುತ್ತಿದ್ದ ಆ ಸ್ಥಳ ಯಾವುದು? ಸ್ಟೋನಿ ಬ್ರೂಕ್ ರೆಸ್ಟೋರೆಂಟ್ ನಂಟು ದಾಸನಿಗೆ ಬೆಳೆದಿದ್ದು ಹೇಗೆ? ಭೂಪತಿಗೆ ಪಟ್ಟಣಗೆರೆ ಶೆಡ್ ಪರಿಚಯಿಸಿದ್ಯಾರು ಗೊತ್ತಾ? ಇದೇ ಎಂದಿನ ಬರ್ನಿಂಗ್ ಸ್ಟೋರಿ ವಿಶೇಷ ಪೊರ್ಕಿ ಗರಡಿ. ನಾನು ಅಶ್ವದಿವಿತ್. ಡಿ ಗ್ಯಾಂಗ್ನದ್ದು ಕೇವಲ ಪಟ್ಟಣಗೆರೆ ಶೆಡ್ ಒಂದೇ ಅಲ್ಲ ಪೊರ್ಕಿ ಅಡ್ಡೆ. ಸ್ಟೋನಿ ಬ್ರೂಕ್ ರೆಸ್ಟೋರೆಂಟ್ ನಂಟು ಬೆಳೆದಿದ್ದ ಹೇಗೆ ದಾಸನಿಗೆ? ಅಲ್ಲಿಯೇ ತಯಾರಾಗ್ತಿತ್ತ ಎಲ್ಲ ರೀತಿಯ ಪ್ಲಾನ್. ಪೊಲೀಸರು ಇದೀಗ ಸ್ಥಳ ಮಹಜರು ವೇಳೆ ಕಂಡುಕೊಂಡಿರೋ ಆ ಸತ್ಯವಾದರೂ ಏನು? ಇನ್ನೊಂದೆಡೆ ಮೈಸೂರು ಆನೇಕಲ್ ಫಾರ್ಮ್ ಹೌಸ್ ಮೇಲೆ ಏಕೆ ನೆಟ್ಟಿದೆ ಗೊತ್ತಾ ಕಾಕಿ ಕಣ್ಣು? ಬನ್ನಿ ಆ ಎಲ್ಲದರ ಬಗ್ಗೆ ರೋಚಕ ಮಾಹಿತಿ ನೋಡೋಣ. ಕೇವಲ ಪಟ್ಟಣಗೆರೆ ಶೆಡ್ ಒಂದೇ ಅಲ್ಲ, ಪೊರ್ಕಿ ಅಡ್ಡೆ. ಮೈಸೂರು ಆನೇಕಲ್ನಲ್ಲಿ ನಡೆದಿರೋ ಅನಾಹುತವೇನು? ರಾಜ್ಯವನ್ನೇ ಬೆಚ್ಚಿ ಬೀಳಿಸಿರೋ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಕ್ಷಣ ಕ್ಷಣಕ್ಕೂ ಕ್ಯೂರಿಯಾಸಿಟಿ. ಅಂದು ಹಲ್ಲೆ ನಡೆಸಿ ಅಟ್ಟಹಾಸ ಮರೆಯಲು ಗ್ಯಾಂಗ್ ಬಳಸಿದ್ದ ಪಟ್ಟಣಗೆರೆ ಶೆಡ್ನತ್ತ ಎಲ್ಲರ ಗಮನ. ಇನ್ವೆಸ್ಟಿಗೇಷನ್ ಟೀಮ್ಗೆ ಕಂಡು ಕೇಳರಿಯದ ಸತ್ಯದ ಕಹಾನಿ ಬಿಚ್ಚಿಡ್ತಿದೆಯಾ ಪಟ್ಟಣಗೆರೆ ಫೈಲ್ಸ್? ಎಸ್ ವೀಕ್ಷಕರೇ, ಅದು ಯಾವಾಗ ಡಿ ಗ್ಯಾಂಗ್ ಚಿತ್ರದುರ್ಗದ ರೇಣುಕಾಸ್ವಾಮಿಯನ್ನ ಕೊಲೆ ಮಾಡಿರೋ ಆರೋಪ ಕೇಳಿ ಬಂತು, ಜೀಪ್ನಲ್ಲಿ ಇನ್ನೊಂದಿಷ್ಟು ಜನ ಶವ ತಂದು ಬಿಸಾಡಿತ್ತು, ಎಲ್ಲವನ್ನ ಕಾಕಿ ಪತ್ತೆ ಹಚ್ಚುತ್ತಿದೆ. ಕತಾರ್ನ ಕಾಕಿ ಪಿನ್ ಟು ಪಿನ್ ಮಾಹಿತಿ ಸಂಗ್ರಹಿಸ್ತಾ ಫೀಲ್ಡ್ನಲ್ಲಿದೆ. ಇದೇ ವೇಳೆ ನೋಡಿ, ತನಿಖಾಧಿಕಾರಿಗಳಿಗೆ ಆ ಸ್ಥಳದ ಬಗ್ಗೆ ರಾಶಿಗಟ್ಟಲೆ ಡೌಟ್ ಬಂದಿವೆ. ಅಂದು ಸ್ಥಳ ಮಹಜರಿಗಂತ ಬಂದಾಗಲೇ ಕಾಕಿ ಕಣ್ಣಿಗೆ ಅಲ್ಲೊಂದು ಬೇರೆಯೇ ಸುಳಿವು ಸಿಕ್ಕಿತ್ತಂತೆ. ಕೇವಲ ಪಟ್ಟಣಗೆರೆ ಶೆಡ್ ಒಂದೇ ಅಲ್ಲ, ಬಗೆದಷ್ಟು ಬಯಲಾಗ್ತಿವೆ ಡಿ ಗ್ಯಾಂಗ್ ಅಡ್ಡೆಗಳು. ಅಸಲಿಗೆ ಮೈಸೂರು ಆನೇಕಲ್ನಲ್ಲಿ ನಡೆದಿರೋ ಅನಾಹುತ ಆದ್ರೂ ಏನು ನೋಡೋಣ ಬನ್ನಿ. ಇವರೆಗೆ ಒಟ್ಟು 17 ಆರೋಪಿಗಳನ್ನು ಬಂಧಿಸಲಾಗಿದೆ. ಆರೋಪಿಗಳ ಒಂದು ಕೂಲಂಕುಷ ವಿಚಾರಣೆ ನಡೀತಾ ಇದೆ. ಅವರು ಈಗ ಪೊಲೀಸ್ ಕಸ್ಟಡಿಯಲ್ಲಿ ಇದ್ದಾರೆ. ಗುರುವಾರದವರೆಗೆ ಅವರಿಗೆ ಪೊಲೀಸ್ ಕಸ್ಟಡಿ ನಮಗೆ ನೀಡಿದ್ದಾರೆ. ಅದಕ್ಕೆ ಅನುಗುಣವಾಗಿ ಅವರ ಕೂಲಂಕುಷವಾದಂತಹ ತನಿಖೆ ನಡೀತಾ ಇದೆ. ಪ್ರಕರಣದ ಗಂಭೀರತೆಯನ್ನು ಮತ್ತು ಸೂಕ್ಷ್ಮತೆಯನ್ನು ಗಮನಿಸಿ ಪ್ರಕರಣದ ತನಿಖೆಯನ್ನು ACP ಮಟ್ಟದ ಅಧಿಕಾರಿಗೆ ನೀಡಲಾಗಿದೆ. ACP ವಿಜಯನಗರ ಅವರು ಈ ಪ್ರಕರಣದ ಸಂಪೂರ್ಣ ತನಿಖೆಯ ಜವಾಬ್ದಾರಿಯನ್ನು ಹೊತ್ತುಕೊಂಡಿದ್ದಾರೆ. ಅವರ ಅಡಿಯಲ್ಲಿ ಬೇಕಾಗಿರ್ತಕ್ಕಂತಹ ಇನ್ಸ್ಪೆಕ್ಟರ್ಗಳು ಮತ್ತು ಅವಶ್ಯ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳನ್ನು ಒದಗಿಸಲಾಗಿದೆ. ಡಿ ಗ್ಯಾಂಗ್ ಗಂಟೆಗಟ್ಟಲೆ ಕಳೆಯುತ್ತಿದ್ದ ಸ್ಥಳ ಯಾವುದು? ಸ್ಟೋನಿ ಬ್ರೂಕ್ ರೆಸ್ಟೋರೆಂಟ್ ನಂಟು ಬೆಳೆದಿದ್ದ ಹೇಗೆ? ರೇಣುಕಾಸ್ವಾಮಿ ಹತ್ಯೆಗೂ ಮುನ್ನ ನಟ ದರ್ಶನ್ ಅಂಡ್ ಗ್ಯಾಂಗ್ ಸ್ಟೋನಿ ಬ್ರೂಕ್ ರೆಸ್ಟೋರೆಂಟ್ನಲ್ಲಿ ಪಾರ್ಟಿ ಮಾಡಿದ್ದು ಗೊತ್ತಾಗಿದೆ. ಅಂದ ಹಾಗೆ ವೀಕ್ಷಕರೇ, ಡಿ ಗ್ಯಾಂಗ್ನ 2ನೇ ಅಡ್ಡೆಯಾಗಿತ್ತು ಇದು ಅನ್ನೋ ಮಾಹಿತಿಗಳನ್ನ ಹುಟ್ಟಿಸಿದೆ. ಅಂದ ಹಾಗೆ ಈಗಾಗಲೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ಆರೋಪಿಗಳನ್ನ ಕರೆತಂದು ಸ್ಥಳ ಪರಿಶೀಲನೆ ಮಾಡಿದ್ದಾರೆ. ಇಂಚಿಂಚು ಸ್ಥಳವನ್ನ ಪರಿಶೀಲಿಸಿದ್ದಾರೆ. ಅಂದು ರೇಣುಕಾಸ್ವಾಮಿ ಕೊಲೆಗೂ ಮುನ್ನ ಇಲ್ಲಿ ಯಾರೆಲ್ಲ ಕುಳಿತಿದ್ರು? ಅಂದು ಇಲ್ಲಿಂದಲೇ ಪ್ಲಾನ್ ರೂಪಿಸಲಾಗಿತ್ತ? ಏನೆಲ್ಲ ಪ್ಲಾನ್ ಮಾಡಲಾಗಿತ್ತು ಅನ್ನೋದರ ಬಗ್ಗೆ ಕಾಕಿ ಟೀಮ್ ಪರಿಶೀಲಿಸುತ್ತಿದೆ. ಇನ್ನೊಂದು ಗಮನಿಸಬೇಕಾದ ಸಂಗತಿ ಅಂದ್ರೆ, ಈ RR ನಗರದಲ್ಲಿರುವ ಸ್ಟೋನಿ ಬ್ರೂಕ್ ರೆಸ್ಟೋರೆಂಟ್ ವಿನಯ್ ಒಡೆತನಕ್ಕೆ ಸೇರಿದ್ದು. ಇಲ್ಲಿಗೆ ದರ್ಶನ್ ಬಂದಾಗ್ಲೆಲ್ಲ ವಿನಯ್ ರಾಜಾತಿಥ್ಯ ನೀಡುತ್ತಿದ್ದ ಬಗ್ಗೆ ಮಾಹಿತಿಗಳಿವೆ. ವಿನಯ್ಗೆ ಪ್ರಭಾವಿಗಳ ಪರಿಚಯವಿದ್ದ ಹಿನ್ನೆಲೆಯಲ್ಲಿ ದರ್ಶನ್ ಆತನೊಂದಿಗೆ ಒಡನಾಟ ಹೆಚ್ಚಿಗೆ ಆಗುತ್ತೆ. ನಂತರದ ದಿನಗಳಲ್ಲಿ ವಿನಯ್ ದರ್ಶನ್ ಆಪ್ತ ವಲಯದ ಕಾಯಂ ಸದಸ್ಯನಾಗಿ ಕಾಣಿಸಿಕೊಂಡಿರ್ತಾನೆ ಎನ್ನಲಾಗಿದೆ. ಈಗೇನಿದ್ರು ಕೂಡ ಸ್ಟೋನಿ ಬ್ರೂಕ್ಸ್ನಲ್ಲಿ ಕೇವಲ ಅವತ್ತು ಮಧ್ಯಾಹ್ನ ಘಟನೆ ಏನು ನಡೆದಿತ್ತು, ಏನೇನು ಚರ್ಚೆಗಳಾಗಿತ್ತು ಅದಕ್ಕೆ ಸಂಬಂಧಪಟ್ಟಂತೆ ಮಾತ್ರ ಅಲ್ಲಿದ್ದಂಥವರು, ಈವನ್ ಆ ಪಬ್ನಲ್ಲಿ ಕೆಲಸ ಮಾಡ್ತಿದ್ದಂಥ ಸಿಬ್ಬಂದಿ ಅವ್ರ ಕಡೆಯಿಂದ ಮಾಹಿತಿಗಳನ್ನು ಪಡ್ಕೊಳ್ತಾರೆ. ಪೊಲೀಸರಿಗೆ ಈಗ ಇರುವಂಥ ಅನುಮಾನ ಏನು ಅಂತ ಹೇಳಿದರೆ, ಚಿಕ್ಕಣ್ಣ ಇದ್ದಂಥ ಟೈಮಲ್ಲಿ ಚಿಕ್ಕಣ್ಣ ಅವರ ಪ್ರೆಸೆನ್ಸ್ನಲ್ಲಿ ಈ ಒಂದು ರೇಣುಕಾಸ್ವಾಮಿಯನ್ನು ಕಿಡ್ನ್ಯಾಪ್ ಮಾಡಿಕೊಂಡು ಬಂದಿರುವಂಥದ್ರ ಬಗ್ಗೆ ಚರ್ಚೆ ನಡೆದಿತ್ತಾ ಇಲ್ವಾ ಅನ್ನುವಂಥದ್ದು ಈಗ ಇರುವಂಥ ಪ್ರಶ್ನೆ. ಒಂದು ವೇಳೆ ಅವರು ಇದ್ದಂತಹ ಟೈಮಲ್ಲಿ ಅವರ ಪ್ರೆಸೆನ್ಸ್ನಲ್ಲಿ ಈ ಚರ್ಚೆ ನಡೆದಿದೆ ಅಂತ
ಅಂತ ಆದರೆ ಮಾತ್ರ ತನಿಖೆ ಮುಂದಿನ ಹಂತಕ್ಕೆ ಹೋಗುವಂಥದ್ದು. ಒಂದು ವೇಳೆ ಆ ರೀತಿ ಚರ್ಚೆ ನಡೆದಿತ್ತು ಅಂತ ಆದರೂ ಕೂಡ ಉಳಿದ ಆರೋಪಿಗಳ ಹೇಳಿಕೆಗಳು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಈವನ್ ಒಂದು ವೇಳೆ ಚಿಕ್ಕಣ್ಣ ಅವರು ಮೆಸೇಜ್ ಮಾಡಿದ್ರು ಅಥವಾ ಕಾಲ್ ಮಾಡಿದ್ರು ಕೂಡ ಈ ವಿಚಾರವಾಗಿ ಏನಾದರೂ ಚರ್ಚೆ ಮಾಡಲಾಗಿತ್ತಾ ಅನ್ನುವಂಥದ್ದು ಪ್ರಮುಖ ಪ್ರಶ್ನೆ ಆಗುತ್ತೆ. ಹಾಗೇನಾದರೂ ಇದ್ದಲ್ಲಿ ಮಾತ್ರ ಆ ಒಂದು ಕಾಲ್ ಡೀಟೇಲ್ಸ್ಗಳನ್ನು ಚೆಕ್ ಮಾಡುವಂಥದ್ದಿರಲಿ ಅಥವಾ ಮೆಸೇಜ್ಗಳನ್ನು ಚೆಕ್ ಮಾಡಿ ರಿಟ್ರೀವ್ ಮಾಡುವಂಥದ್ದಿರಲಿ, ಈ ಥರದ ಒಂದು ಪ್ರಶ್ನೆ ಉದ್ಭವ ಆಗುವಂಥದ್ದು. ಇನ್ನು ಶೂಟಿಂಗ್ ಇಲ್ಲದ ಟೈಮ್ನಲ್ಲಿ ವಿನಯ್ ದರ್ಶನ್ ಜೊತೆಯೇ ಕಾಲ ಕಳೀತಿದ್ದಂತೆ. ಆಗಾಗ ಪಾರ್ಟಿ, ವಿವಿಧ ಕಾರ್ಯಕ್ರಮಗಳನ್ನ ವಿನಯ್ ಏರ್ಪಡಿಸ್ತಿದ್ದಂತೆ. ವಿನಯ್ ಸಾರಥಿಯನ್ನ ಹಲವೆಡೆ ಕರೆದುಕೊಂಡು ಹೋಗ್ತಿದ್ದ ಮಾಹಿತಿ ಸಿಕ್ಕಿದೆ. ಇದಿಷ್ಟೇ ಅಲ್ಲ, ದರ್ಶನ್ಗೆ ಪಟ್ಟಣಗೆರೆ ಶೆಡ್ ಪರಿಚಯಿಸಿದ್ದೆ ಈ ವಿನಯ್ ಅಂತೆ. ಸದ್ಯ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ವಿನಯ್ ಪ್ರಮುಖ ಪಾತ್ರ ವಹಿಸಿದ್ದು ಕಾಕಿಗೆ ಗೊತ್ತಾಗಿದೆ. ಏನು ಇದೆಲ್ಲದರ ಮಧ್ಯೆ ರೇಣುಕಾಸ್ವಾಮಿ ಹತ್ಯೆಗೂ ಮುನ್ನ ನಟ ದರ್ಶನ್ ಅಂಡ್ ಗ್ಯಾಂಗ್ ಸ್ಟೋನಿ ಬ್ರೋಕ್ ರೆಸ್ಟೋರೆಂಟ್ನಲ್ಲಿ ಪಾರ್ಟಿ ಮಾಡಿದ್ರು. ಆಗ ನಟ ದರ್ಶನ್ ಜೊತೆ ಹಾಸ್ಯ ನಟ ಚಿಕ್ಕಣ್ಣ ಸಹ ಪಾರ್ಟಿಯಲ್ಲಿ ಪಾಲ್ಗೊಂಡಿದ್ದ ಬಗ್ಗೆ ತನಿಖೆ ನಡೀತಿದೆ. ಆನೇಕಲ್ನಲ್ಲಿ ಮತ್ತೊಂದು ಫಾರ್ಮ್ ಹೌಸ್ ಕಹಾನಿ. ಏನಿದು ಫಾರ್ಮ್ ಹೌಸ್ ಮ್ಯಾನೇಜರ್ ಸುಸೈಡ್ ಸ್ಟೋರಿ? ಅಂದಹಾಗೆ ವೀಕ್ಷಕರೇ, ಮೈಸೂರಿನ ಟಿ ನರಸೀಪುರ ರೋಡ್ ಕಡೆ ದರ್ಶನ್ ಫಾರ್ಮ್ ಹೌಸ್ ಇರೋದು ಎಲ್ರಿಗೂ ಗೊತ್ತಾಗಿದೆ. ಆದರೆ ಆನೇಕಲ್ನ ಬಗ್ಗನದೊಡ್ಡಿಯಲ್ಲಿ ಮತ್ತೊಂದು ಫಾರ್ಮ್ ಹೌಸ್ ನಿರ್ಮಾಣ ಮಾಡ್ತಿರೋ ವಿಷಯ ಈಗ ಬಯಲಾಗಿದೆ. ಅದು ಕೂಡ ಮತ್ತೊಂದು ಟ್ರಾಜಿಡಿ ಮೂಲಕ ಅನ್ನೋದು ಕಣ್ರಿ. ಹೌದು, ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಅರೆಸ್ಟ್ ಆಗಿರೋ ದರ್ಶನ್ಗೆ ಸಾಲು ಸಾಲು ಸಂಕಷ್ಟ ಎದುರಾಗ್ತಿವೆ. ದರ್ಶನ್ ವಿರುದ್ಧದ ಹಳೆ ಕೇಸ್ಗೆ ಇದೀಗ ಮರುಜೀವ ಬಂದಿದೆ. ಇನ್ನೊಂದೆಡೆ ಆನೇಕಲ್ನಲ್ಲಿ ನಿರ್ಮಾಣ ಮಾಡ್ತಿದ್ದ ಫಾರ್ಮ್ ಹೌಸ್ ಮತ್ತೊಂದು ಆತಂಕದ ಸುದ್ದಿಯಿಂದ ಸದ್ದು ಮಾಡ್ತಿದೆ. ಎಸ್, ಆನೇಕಲ್ನ ಬಗ್ಗನದೊಡ್ಡಿಯಲ್ಲಿ ದರ್ಶನ್ ಒಡೆತನದ ದುರ್ಗಾ ಫಾರ್ಮ್ ಹೌಸ್ ನಲ್ಲಿ ಕೆಲಸ ಮಾಡ್ತಿದ್ದ ವ್ಯಕ್ತಿಯೊಬ್ಬ ಆತ್ಮಹತ್ಯೆ ಮಾಡಿಕೊಂಡಿದ್ದು ಭಾರಿ ಕುತೂಹಲ ಕೆರಳಿಸಿದೆ. ಈ ಪ್ರಕರಣದಲ್ಲೂ ದರ್ಶನ್ಗೆ ಸಂಕಷ್ಟ ಎದುರಾಗುವ ಸಾಧ್ಯತೆ ಇದೆ. ಯಾಕಂದ್ರೆ ಮೇಲ್ನೋಟಕ್ಕೆ ಆತ್ಮಹತ್ಯೆ ರೀತಿ ಕಂಡು ಬಂದ್ರೂ ಸಾಕಷ್ಟು ಶಂಕೆ ಮೂಡಿಸಿದೆ ಎನ್ನಲಾಗ್ತಿದೆ. ಆನೇಕಲ್ ತಾಲೂಕಿನ ಬಗ್ಗನದೊಡ್ಡಿಯಲ್ಲಿ ದರ್ಶನ್ಗೆ ಸೇರಿದ ದುರ್ಗಾ ಫಾರ್ಮ್ ಹೌಸ್ ನಲ್ಲಿ ಶ್ರೀಧರ್ ಎಂಬ ಮ್ಯಾನೇಜರ್ ಕಳೆದ ಏಪ್ರಿಲ್ ತಿಂಗಳಿನಲ್ಲಿ ಸೂಸೈಡ್ ಮಾಡಿಕೊಂಡಿದ್ರು ಎನ್ನಲಾಗ್ತಿದೆ. ಈ ಹಿಂದೆ ಫಾರ್ಮ್ ಹೌಸ್ ನಲ್ಲಿ ಮ್ಯಾನೇಜರ್ ಆಗಿದ್ದ ಶ್ರೀಧರ್ ನನ್ನ ಸಾವಿಗೆ ನಾನೇ ಕಾರಣ ಅಂತ ಡೆತ್ ನೋಟ್ ಬರೆದಿಟ್ಟು ರಕ್ತಕಾರಿ ಸಾವಿಗೀಡಾಗಿದ್ರು. ಪ್ರಕರಣ ಸಂಬಂಧ ಆನೇಕಲ್ ಪೊಲೀಸ್ ಠಾಣೆಯಲ್ಲಿ ಅಸಹಜ ಸಾವು ಅಂತ ಪ್ರಕರಣ ದಾಖಲಾಗಿತ್ತು. ಘಟನೆ ಸಂಬಂಧ ಪೊಲೀಸರು ಮಾಹಿತಿ ನೀಡಿದ್ದು ಹೀಗೆ. ಕಳೆದ 2 ತಿಂಗಳ ಹಿಂದೆ ಆನೇಕಲ್ ಠಾಣಾ ವ್ಯಾಪ್ತಿಯ ಬಗ್ಗನದೊಡ್ಡಿ ಅಂಥೇಳಿ ಅಲ್ಲಿ ದುರ್ಗಾ ಕನ್ಸ್ಟ್ರಕ್ಷನ್ ಅಂಥೇಳಿ ಅವರಿಗೆ ಸೇರಿದೆ ಎನ್ನಲಾದ, ಅದು ದರ್ಶನ್ ಅವರಿಗೆ ಸೇರಿದೆ ಅಂತೇಳಿ ಹೇಳ್ತಾರೆ. ಆ ಒಂದು ಫಾರ್ಮ್ ಹೌಸ್ನಲ್ಲಿ ಒಬ್ಬ ಶ್ರೀಧರ್ ಅಂತೇಳಿ ಅಲ್ಲಿ ಕೆಲಸ ಮಾಡ್ಕೊಂಡಿರ್ತಾನೆ, 39 ವರ್ಷ. ಆತ ವಿಷ ಸೇವನೆ ಮಾಡಿ ಆತ್ಮಹತ್ಯೆ ಮಾಡಿಕೊಂಡ ಬಗ್ಗೆ ಆನೇಕಲ್ ಠಾಣೆಯಲ್ಲಿ ಈಗಾಗಲೇ ಪ್ರಕರಣವನ್ನು ದಾಖಲ ಮಾಡಿ ತನಿಖೆ ನಡೀತಾ ಇದೆ. ಅಂದು ಫಾರ್ಮ್ ಹೌಸ್ ಪಕ್ಕದಲ್ಲಿ ಶ್ರೀಧರ್ ರಕ್ತಕಾರಿ ಪ್ರಾಣ ಬಿಟ್ಟಿದ್ದಂತೆ. ಆತನ ಮೃತದೇಹ ಕಲ್ಲು ಬಂಡೆ ಮೇಲೆ ಪತ್ತೆಯಾಗಿದ್ದು, ಏನೋ ಶ್ರೀಧರ್ ಸೆಲ್ಫಿ ವಿಡಿಯೋ ಮಾಡಿ ನನ್ನ ವೈಯಕ್ತಿಕ ಕಾರಣದಿಂದ ಅಂದ್ರೆ ಒಂಟಿತನದಿಂದ ಬೇಸತ್ತು ನಾನು ಇವತ್ತು ಸಾಯ್ತಾ ಇದ್ದೀನಿ, ನನ್ನ ಸಾವಿಗೆ ನಾನೇ ಕಾರಣ, ದಯವಿಟ್ಟು ಯಾರಿಗೂ ತೊಂದರೆ ಕೊಡಬೇಡಿ ಅಂತ ಹೇಳಿರೋ ವಿಡಿಯೋ ಕೂಡ ವೈರಲ್ ಆಗಿತ್ತು. ಪೊಲೀಸರು ಕೂಡ ಸ್ಥಳಕ್ಕೆ ಬಂದಿದ್ರು. ಜೊತೆಗೆ ಬಂದವರು ಕೂಡ ಇಲ್ಲಿಂದ ಒಂದಷ್ಟು ಮಾಹಿತಿಯನ್ನು ಕೂಡ ಕಲೆ ಹಾಕಿದ್ರು. ಜೊತೆಗೆ FSL ವರದಿ ಬರಬೇಕಾಗಿದೆ ಅಂತ ಹೇಳ್ತಾ ಇದ್ದಾರೆ. ಆದರೆ ಏನು ಆತ್ಮಹತ್ಯೆ ಏಪ್ರಿಲ್ ತಿಂಗಳಲ್ಲಿ ಆಗಿರೋದ್ರಿಂದಾಗಿ ಇಷ್ಟೊಂದು ವಿಳಂಬ ಆಗಿರೋದ್ರ ಹಿಂದೆಯೂ ಕೂಡ ಹಲವು ಅನುಮಾನ ಮೂಡ್ತಾ ಇರೋದ್ರಿಂದಾಗಿ ಈ ಒಂದು ಪ್ರಕರಣದಲ್ಲಿಯೂ ಕೂಡ ದರ್ಶನ್ಗೆ ಸಂಕಷ್ಟ ಎದುರಾಗುತ್ತೋ ಅನ್ನೋ ಒಂದಷ್ಟು ಟೆನ್ಷನ್ಗಳು ಕೂಡ ಆತನಿಗೆ ಎದುರಾಗುವ ಸಾಧ್ಯತೆ ಇರುವಂಥದ್ದು. ಇನ್ನು ಕಳೆದ 1 ವರ್ಷದಿಂದ ದುರ್ಗಾ ಫಾರ್ಮ್ ಹೌಸ್ ನಲ್ಲಿ ಆತ್ಮಹತ್ಯೆಗೀಡಾಗಿರುವ ಶ್ರೀಧರ್ ಕೆಲಸ ಮಾಡ್ತಿದ್ದ. ಪೊಲೀಸ್ ಮೂಲಗಳು ಹೇಳುವ ಪ್ರಕಾರ ಆತ ಕಗ್ಗಲಿಪುರನವನಾಗಿದ್ದ. ಅಲ್ಲಿ ಬೇರೆ ಬೇರೆ ಕೆಲಸ ಮಾಡಿಕೊಂಡಿದ್ದಂತೆ. ಮೇಲ್ನೋಟಕ್ಕೆ ಆತ್ಮಹತ್ಯೆ ಅಂತ ಗೊತ್ತಾಗಿದೆ. ಆದರೆ FSL ವರದಿಗೆ ಕಾಕಿ ತಂಡ ಕಾಯ್ತಿದೆ. ಈ ಪ್ರಕರಣದಲ್ಲಿ ಈಗಾಗಲೇ ನಾವು FSLಗೆ ಎಲ್ಲ ಮಟೀರಿಯಲನ್ನು ಕಳಿಸಿದ್ದೀವಿ. ಇನ್ನೂ ಬರುವುದು ಪೆಂಡಿಂಗ್ ಇದೆ. ಇದರಲ್ಲಿ ಒಂದು ಡೆತ್ ನೋಟ್ ಸಹಿತ ಸಿಕ್ಕಿದೆ. ಆ ಒಂದು ಡೆತ್ ನೋಟಲ್ಲಿ ಆತ ತನ್ನ ಸಾವಿಗೆ ಯಾರೂ ಕಾರಣರಲ್ಲ, ಇದಕ್ಕೆ
ತನ್ನ ಒಂಟಿತನದಿಂದ ತಾನು ಸಾಯ್ತಾ ಇದ್ದೀನಿ, ದಯವಿಟ್ಟು ಪೊಲೀಸರು ಯಾರಿಗೆ ತೊಂದರೆ ಕೊಡಬಾರ್ದು ಅಂತೇಳಿ ಬರೆದಿದ್ದಾನೆ. ಅದ್ರ ಜೊತೆಗೆ ಒಂದು ವಿಡಿಯೋ ಸಹಿತ ಸಿಕ್ಕಿದೆ. ಆ ವಿಡಿಯೋದಲ್ಲಿ ಸಹಿತ ಇದೇ ಮಾತನ್ನು ಆತ ಹೇಳಿದ್ದಾನೆ. ಈ ಎಲ್ಲ ವಿಚಾರವಾಗಿ ತನಿಖೆ ನಡೀತಾ ಇದೆ. ಪೊಲೀಸರು ಈಗಾಗಲೇ ಎಲ್ಲ ಆಯಾಮಗಳಿಂದ ತನಿಖೆ ಕೈಗೆತ್ತಿಕೊಂಡಿದ್ದಾರೆ. ಇನ್ನು ವರದಿ ಬಂದ ನಂತರ ಏನೆಲ್ಲ ಆಗುತ್ತೆ ಅನ್ನೋದು ಕುತೂಹಲ ಕೆರಳಿಸಿದೆ. ಇನ್ನೊಂದಿಷ್ಟು ಮೂಲಗಳು ಹೇಳುವ ಪ್ರಕಾರ ಈ ಜಾಗ ದರ್ಶನ್ಗೆ ಸೇರಿದ್ದು ಅಂತಾದ್ರೂ ದರ್ಶನ್ ಈ ಕಡೆ ಬಂದು ಹೋದ ಬಗ್ಗೆ ಯಾವುದೇ ಮಾಹಿತಿ ಇಲ್ಲವೆನ್ನಲಾಗ್ತಿದೆ. ಮೈಸೂರಿನ ಫಾರ್ಮ್ ಹೌಸ್ನಲ್ಲಿ ನಡೆದಿದ್ದಾದ್ರೂ ಏನು? ಅರಣ್ಯ ಅಧಿಕಾರಿಗಳು ನೋಟಿಸ್ ನೀಡಿದ್ದಾದ್ರೂ ಯಾಕೆ? ಸದ್ಯ ದರ್ಶನ್ಗೆ ಸಂಕಷ್ಟಗಳ ಸರಮಾಲೆಗೆ ಎದುರಾಗ್ತಿದ್ಯಾ ಅನ್ನೋ ಮಾತು ಕೇಳಿ ಬರ್ತಿವೆ. ಯಾಕಂತೀರಾ, ಒಂದ್ ಕಡೆ ಪಟ್ಟಣಗೆರೆ ಶೆಡ್ ಮಹಜರು ವೇಳೆ ಭಯಾನಕ ಸಾಕ್ಷಿ ದೊರಕಿವೆ. ಇನ್ನೊಂದೆಡೆ ಆ ರೆಸ್ಟೋರೆಂಟ್ನಲ್ಲಿ ಕುಳಿತು ಸ್ಕೆಚ್ ಹಾಕಿದ್ರ ಅನ್ನೋ ಪ್ರಶ್ನೆ ಪೊಲೀಸದ್ದಾಗಿದೆ. ಇದೆಲ್ಲದರ ಮಧ್ಯೆ ಆನೆಕಲ್ ಫಾರ್ಮ್ ಹೌಸ್ನಲ್ಲಿ ನಡೆದಿರೋ ಆತ್ಮಹತ್ಯೆ ಅನುಮಾನ ಹುಟ್ಟಿಸಿದೆ. ಇದೆಲ್ಲದರ ಮಧ್ಯೆ ಮೈಸೂರಿನ ಫಾರ್ಮ್ ಹೌಸ್ನಲ್ಲಿ ಅಕ್ರಮವಾಗಿ ಇರಿಸಿಕೊಂಡಿದ್ದ ಪಟ್ಟೆ ತಲೆ ಹೆಬ್ಬಾತು ಪಕ್ಷಿ ವಿಷಯ ಇರುಸುಮುರುಸು ತಂದಿದೆ. ಅರಣ್ಯ ಇಲಾಖೆ ಅಧಿಕಾರಿಗಳು ದರ್ಶನ್ ವಿರುದ್ಧ ಅರಣ್ಯ ಅಪರಾಧ ಕಾಯ್ದೆ ಜಡಿಯಲು ನಿರ್ಧರಿಸಿದ್ದಾರೆ ಎನ್ನಲಾಗ್ತಿದೆ. ಹಾಗೆ ನೋಡಿದ್ರೆ ಅಕ್ರಮವಾಗಿ ಇರಿಸಿಕೊಂಡಿದ್ದ ಪಟ್ಟೆತಲೆ ಹೆಬ್ಬಾತು ಪಕ್ಷಿ ಕೇಸ್ ವಿಚಾರಣೆ ಸಂಬಂಧ ವಿಚಾರಣೆಗೆ ಅರಣ್ಯಾಧಿಕಾರಿಗಳು ನೋಟಿಸ್ ನೀಡಿದ್ರು. ಆದರೆ ದರ್ಶನ್ ಮತ್ತು ಪತ್ನಿ ವಿಜಯಲಕ್ಷ್ಮಿ ನೋಟಿಸ್ಗೆ ಕ್ಯಾರೆ ಅಂದಿರಲಿಲ್ಲ. ಹೀಗಾಗಿ ಅರಣ್ಯಾಧಿಕಾರಿಗಳು ಇನ್ನೆರಡು ದಿನಗಳಲ್ಲಿ ಮತ್ತೊಂದು ನೋಟಿಸ್ ನೀಡುವ ಸಿದ್ಧತೆ ನಡೆಸಿದ್ದಾರೆ. ಈ ಪಟ್ಟೆತಲೆ ಹೆಬ್ಬಾತು ಅಪರೂಪದ ಪಕ್ಷಿ ಪ್ರಭೇದ ಅನ್ನೋದು ವನ್ಯಜೀವಿ ತಜ್ಞರ ಅಭಿಪ್ರಾಯವಾಗಿದೆ. ಇವರು ತೋಟದೊಳಗೆ ಇಟ್ಟಿದ್ದಾರೆ ಇಂಥದ್ದು ಬಾರೆಡ್ ಗೀಸ್ ಅಂದರೆ ಇದೆಲ್ಲ ಮಂಗೋಲಿಯಾ ಕಡೆಯಿಂದ ಬರೋದು ಮೈಗ್ರೇಟರಿ ಬರ್ಡು. ಸೊ ಅದನ್ನು ಇವ್ರು ಇಟ್ಟಿದಾಗ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಒಂದು FOC ಹಾಕ್ತಾರೆ, ಫಾರೆಸ್ಟ್ ಒಫೆನ್ಸ್ ಕೇಸ್ FIR ಅಂದಾಗ FOC ಫಾರೆಸ್ಟ್ ಒಫೆನ್ಸ್ ಕೇಸ್ ಹಾಕಿದಾಗ ಅವ್ರಿಗೆ ನೋಟಿಸ್ ಕೊಡ್ತಾರೆ. ಇದು ಆಗಿದ್ದು ಜಾನ್ವರಿ 2023 ಒಳಗೆ. ಫೆಬ್ರವರಿ 7th 2023 ಮೂರನೇ ನೋಟಿಸ್ ಕೊಡ್ತಾರೆ ಅವ್ರಿಗೆ, ದಯವಿಟ್ಟು ನೀವು ಬಂದು ನೋಟಿಸ್ಗೆ ಸ್ಟೇಟ್ಮೆಂಟ್ ಕೊಡಿ ಅಂದ್ಬಿಟ್ಟು ಬರೋದಿಲ್ಲ. ಸೊ ಇಲ್ಲಿ ನಾನು ನೋಡ್ತಾ ಇರೋದಂದರೆ, ಒಂದು ದರ್ಶನ್ ಬರ್ತಿರೋದು ಒಂದು ಕಾರಣ, ಇನ್ನೊಂದು ಡಿಪಾರ್ಟ್ಮೆಂಟ್ ಫಾಲೋ ಅಪ್ ಮಾಡಿಲ್ಲ. ಫಾರ್ಮ್ ಹೌಸ್ನಲ್ಲಿ ಸಿಕ್ಕಿದ್ದೇನು? ಮೈಸೂರಿನ ಟಿ ನರಸೀಪುರದಲ್ಲಿರುವ ದರ್ಶನ್ ಫಾರ್ಮ್ ಹೌಸ್ ಇದೆ. ಜನವರಿ 20, 2023ರಂದು ಫಾರ್ಮ್ ಹೌಸ್ನಲ್ಲಿ ಏನಾಯ್ತು ಅನ್ನೋ ಕುತೂಹಲ ಕೆರಳಿತ್ತು. ಅರಣ್ಯಾಧಿಕಾರಿಗಳು ದರ್ಶನ್ ಫಾರ್ಮ್ ಹೌಸ್ ಮೇಲೆ ದಾಳಿ ಮಾಡಿ ಪರಿಶೀಲನೆ ನಡೆಸಿದ್ರು. ದರ್ಶನ್ ಫಾರ್ಮ್ ಹೌಸ್ನಲ್ಲಿ ಶೋಧಿಸಿದ್ದೇನು ಅನ್ನೋದು ಕೂಡ ಬಹಳ ಪ್ರಮುಖವಾಗುತ್ತೆ. ಆಗ 4 ಪಟ್ಟೆ ತಲೆ ಹೆಬ್ಬಾತುಗಳು ಅಂದ್ರೆ ಮಂಗೋಲಿಯಾ ಮೂಲದ ವಲಸೆ ಹಕ್ಕಿಗಳಾದ ಬಾರ್ ಹೆಡೆಡ್ ಗೋಸ್ಗಳನ್ನ ವಶಕ್ಕೆ ಪಡೆದಿದ್ರು. ಬಳಿಕ ದರ್ಶನ್ ಹಾಗೂ ಪತ್ನಿ ವಿಜಯಲಕ್ಷ್ಮಿ ವಿಚಾರಣೆಗೆ ಹಾಜರಾಗುವಂತೆ 2023ರ ಜನವರಿ ತಿಂಗಳಲ್ಲಿ 2 ನೋಟಿಸ್ ನೀಡಿದ್ರು. ಇದಕ್ಕೆ ಕ್ಯಾರೆ ಎನ್ನದ ದಂಪತಿಗೆ 2023 ಫೆಬ್ರವರಿ 7ನೇ ತಾರೀಕಿನಂದು ಅರಣ್ಯಾಧಿಕಾರಿಗಳು 3ನೇ ನೋಟಿಸ್ ಕೊಟ್ಟಿದ್ದಾರೆ. ಇದಕ್ಕೂ ಕೂಡ ದರ್ಶನ್ ದಂಪತಿ ಉತ್ತರಿಸಿಲ್ಲ. ಹೀಗಾಗಿ ಪ್ರಕರಣ ಸಂಬಂಧ FOC ದಾಖಲಿಸಲು ಅರಣ್ಯಾಧಿಕಾರಿಗಳು ಮುಂದಾಗಿದ್ದಾರೆ. ಅಂದಹಾಗೆ ವೀಕ್ಷಕರೇ, ಮೈಸೂರಿನ ದರ್ಶನ್ನ ಈ ಫಾರ್ಮ್ ಹೌಸ್ ಹೆಸರು ಆಗಾಗ ಕೇಳಿ ಬರ್ತಾನೆ ಇರುತ್ತೆ. ಬೆಂಗಳೂರಿನಿಂದ ಹೊರಬಂದ್ರೆ ದರ್ಶನ್ ಮೈಸೂರಿನ ಈ ಫಾರ್ಮ್ ಹೌಸ್ ನಲ್ಲಿಯೇ ಕಾಲ ಕಳಿತಾ ಇದ್ರು. ಇದನ್ನ ದರ್ಶನ್ ಕರಿಯರ್ಗೆ ದೊಡ್ಡ ಬ್ರೇಕ್ ಕೊಟ್ಟಿದ್ದ ಸಾರಥಿ ಮೂವಿ ಬಿಡುಗಡೆಗೂ ಮುನ್ನ ಖರೀದಿಸಿದ್ದುಂಟು. ಸುಮಾರು 15 ಎಕರೆ ವಿಸ್ತೀರ್ಣದಲ್ಲಿರುವ ಈ ತೋಟ ಈಗ ಕೋಟಿ ಲೆಕ್ಕದಲ್ಲಿ ಬೆಲೆ ಬಾಳುತ್ತೆ. ಆದ್ರೆ ಅಷ್ಟೇ ವಿವಾದಗಳು ಕೂಡ ಆಗಾಗ ಕೇಳಿ ಬರುತ್ತಿವೆ ಎನ್ನಲಾಗ್ತಿದೆ. ಬೈ ವೀಕ್ಷಕರೇ, ರೇಣುಕಾಸ್ವಾಮಿ ಕೇಸ್ ಇಡೀ ರಾಜ್ಯಾದ್ಯಂತ ತಲ್ಲಣ ಸೃಷ್ಟಿಸಿದೆ. ಭೀಭತ್ಸವಾಗಿ ನಡೆದ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣ ತನಿಖೆ ಮತ್ತು ವಿಚಾರಣೆಯನ್ನ ಪೊಲೀಸರು ತೀವ್ರಗತಿಯಲ್ಲಿ ನಡೆಸಿದ್ದಾರೆ. ದರ್ಶನ್ ಅಂಡ್ ಗ್ಯಾಂಗ್ ವಿರುದ್ಧ 21 ಪ್ರಬಲ ಸಾಕ್ಷ್ಯಗಳನ್ನ ಪೊಲೀಸರು ಕಲೆ ಹಾಕಿದ್ದಾರೆ ಎನ್ನಲಾಗಿದೆ. ಪೊಲೀಸರ ಮುಂದೆ ಪವಿತ್ರ ಗೌಡ, ದರ್ಶನ್ ಸೇರಿ ಉಳಿದ ಆರೋಪಿಗಳು ತಮ್ಮ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಆ ಎಲ್ಲ ಹೇಳಿಕೆಗಳನ್ನ ಕಾಕಿ ಟೀಮ್ ದಾಖಲಿಸಿಕೊಂಡಿದೆ. ಒಂದಕ್ಕಿಂತ ಒಂದು ರೋಚಕ ತಿರುವು ಅವರು ನೀಡಿರೋ ಮಾಹಿತಿಯಲ್ಲಿ ಸಿಕ್ಕಿವೆ. ಇದೀಗ ಪಟ್ಟಣಗೆರೆ ಶೆಡ್ ಸೇರಿದಂತೆ ಡಿ ಗ್ಯಾಂಗ್ ಹೆಚ್ಚು ಸಮಯ ಕಳೆದ ಅಡ್ಡೆಗಳಲ್ಲಿ ಸಿಕ್ಕಿರೋ ಸುಳಿವು ಮಹತ್ವ ಪಡಿತಿವೆ. ಈ ಎಲ್ಲ ಸಾಕ್ಷಿಗಳು
ಡಿ ಗ್ಯಾಂಗ್ನ ಮತ್ತೊಂದು ಸುಳಿಗೆ ಸಿಲುಕಿಸುತ್ತಾ ಅನ್ನೋ ಚರ್ಚೆ ಆಗ್ತಿದೆ. ನೋಡಿದ್ರಲ್ವಾ, ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಕಂಬಿ ಹಿಂದಿರೋ ಡಿ ಗ್ಯಾಂಗ್ ಅಡ್ಡೆಗಳನ್ನು ಖಾಕಿ ಜಾಲಾಡ್ತಾ ಇದೆ. ಒಂದು ಕಡೆ ಪಟ್ಟಣಗೆರೆ ಶೆಡ್, ಇನ್ನೊಂದೆಡೆ ಸ್ಟೋನಿ ಬ್ರೂಕ್ ರೆಸ್ಟೋರೆಂಟ್, ಮೈಸೂರು, ಹೀಗೆ ಮುಂದುವರೆದಿದೆ. ಮಹತ್ವದ ಸಾಕ್ಷ್ಯಗಳನ್ನು ಸಂಗ್ರಹಿಸ್ತಿರೋ ಖಾಕಿ ಟೀಮ್ ತನಿಖೆಯನ್ನು ಚುರುಕುಗೊಳಿಸ್ತಾ ಇದೆ. ಇದಾಗಿತ್ತು ಇವರಿಗಿನ ಬರ್ನಿಂಗ್ ಸ್ಟೋರಿ. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ. ಇದು